ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಿಂದಿ ಲೆಕ್ಕಕ್ಕಿಲ್ಲ ಅಂತ ಹೇಳಿರುವ ಸರ್ಕಾರದ ವಿರುದ್ಧವೇ ಜನ ಬಿಡಿ, ಪೋಷಕರು ಬಿಡಿ, ಸ್ವತಃ ಪಕ್ಷದಲ್ಲಿದ್ದಂಥ ನಾಯಕರೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರಂತೆ. ಸರ್ಕಾರದ ಈ ನಡೆಗೆ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರ ಸರಿಯಾಗಿಲ್ಲ ಅನ್ನುವಂತಹ ಅಸಮಾಧಾನ ಸ್ವಪಕ್ಷದಿಂದಲೇ ವ್ಯಕ್ತವಾಗ್ತಾ ಇದೆಯಂತೆ. ಹಿಂದಿ ಅಂಕ ಲೆಕ್ಕಕ್ಕಿಲ್ಲ ಅಂತ ಹೇಳಿರುವ ಸರ್ಕಾರದ ವಿರುದ್ಧ ಬೇಸರ, ಸ್ವಪಕ್ಷ ನಾಯಕರಿಂದಲೇ ಶಿಕ್ಷಣ ಇಲಾಖೆ ವಿರುದ್ಧ ಅಸಮಾಧಾನ ಹೊರಹಾಕಲಾಗ್ತಾ ಇದೆ. ಶಿಕ್ಷಣ ಮಕ್ಕಳ ಭವಿಷ್ಯ, ಅದರಲ್ಲಿ ರಾಜಕೀಯ ಮಾಡೋದು ಸರಿಯಲ್ಲ. ಶಿಕ್ಷಣ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಆಗಬಾರದು ಅಂತ ಸ್ವಪಕ್ಷದವರು ಅಸಮಾಧಾನ ಹೊರಹಾಕಿದ್ದಾರೆ. ಸಚಿವ ಮಧು ಬಂಗಾರಪ್ಪ ಅವರ ನಡೆಗೆ ಕಾಂಗ್ರೆಸ್ನಲ್ಲೇ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಾ ಇದೆ. ಇದು ದೇಶದಲ್ಲಿ ಕಾಂಗ್ರೆಸ್ಗೆ ರಾಜಕೀಯವಾಗಿ ನಷ್ಟ ಆಗುವ ಸಾಧ್ಯತೆಗಳಿದೆಯಂತೆ. ಉತ್ತರ ರಾಜ್ಯಗಳಲ್ಲಿ ಬಿಜೆಪಿಗೆ ಈ ವಿಚಾರವೇ ಅತಿ ದೊಡ್ಡ ಅಸ್ತ್ರ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಹಂಗಾಗಿ ನಿರ್ಧಾರಕ್ಕೂ ಮುನ್ನ ಹಿರಿಯರ ಜೊತೆ ಚರ್ಚೆ ಮಾಡಬೇಕಾಗಿತ್ತು. ಏಕಾಏಕಿ ಹಿಂದಿ ಪಾಸ್ ಆಗೋ ಅಗತ್ಯವಿಲ್ಲ ಅಂತ ಹೇಳಿದ್ದು ಸರಿಯಲ್ಲ, ಆ ಆದೇಶ ಸರಿಯಲ್ಲ. ತ್ರಿಭಾಷಾ ಸೂತ್ರ ಮೊದಲಿನಿಂದಲೂ ಕೂಡ ಇದೆ, ಅದರಲ್ಲಿ ಹಿಂದಿ ಹೇರಿಕೆ ಆಗ್ತಾ ಇದೆ ಅಂತ ಯಾರು ಕೂಡ ಒತ್ತಡ ಹಾಕಿರ್ಲಿಲ್ಲ. ಇನ್ಫ್ಯಾಕ್ಟ್ ಯಾವ ಪೋಷಕರು, ವಿದ್ಯಾರ್ಥಿಗಳು, ಕನ್ನಡ ಪರ ಹೋರಾಟಗಾರರು ಕೂಡ ಹಿಂದಿಯನ್ನ ತೆಗೆದುಹಾಕಿ ಅದನ್ನ ಲೆಕ್ಕಕ್ಕಿಡಬೇಡಿ ಅಂತ ಯಾರು ಕೂಡ ಹೇಳಿರ್ಲಿಲ್ಲ. ಆದರೆ ಯಾಕೆ ಸಚಿವ ಮಧು ಬಂಗಾರಪ್ಪ ಅವರು ಇದರ ಬಗ್ಗೆ ಸಭೆಗಳನ್ನ ಮಾಡದೆ, ಅಭಿಪ್ರಾಯ ಸಂಗ್ರಹ ಮಾಡದೆ ಏಕಾಏಕಿ ಯಾಕೆ ನಿರ್ಧಾರ ತೆಗೆದುಕೊಂಡ್ರು ಅನ್ನೋದೇ ಅತಿ ದೊಡ್ಡ ಪ್ರಶ್ನೆ ಆಗಿದೆ. ಸಾರ್ವಜನಿಕ ವಲಯದಲ್ಲೂ ಕೂಡ ವಿರೋಧ ಇದೆ. ಇನ್ಫ್ಯಾಕ್ಟ್ ಈಗ ಸ್ವಪಕ್ಷದವರು ಕೂಡ ಈ ನಡೆಗೆ ಅತಿ ದೊಡ್ಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ.